Welcome to Damayanthi's Veg Recipes. ಊಟ ಮಾಡಬೇಕಾದ್ರೆ ಅನ್ನದ ಜೊತೆಗೆ ಒಂದು ಸ್ವಲ್ಪ ಪಲ್ಯ ಇದ್ದರೆ ಚೆನ್ನಾಗಿರುತ್ತಲ್ವಾ? ಹಾಗಾಗಿ ನಾನು ನಿಮ್ಗೆ ಇವತ್ತು ಒಂದು ಪಲ್ಯ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಸೂಪರ್ ಆಗಿರ್ತಕ್ಕಂತಹ ಪಲ್ಯದ ರೆಸಿಪಿ. ಅಲಸಂದೆಯನ್ನು ಬೆಳೆಸಿ ಪಲ್ಯವನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರ್ತಕ್ಕಂತಹ ಪಲ್ಯ ರೆಸಿಪಿ. ಈ ಪಲ್ಯ ಕಪ್ಪಲ್ಲಿ ಹಾಕೊಂಡು ಹಾಗೇನೂ ತಿನ್ಬೋದು, ಹಾಗೂ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ವಾವ್, ಮಜವೇ ಬೇರೆ, ಸೂಪರ್ ಆಗಿರುತ್ತೆ. ಕ್ವಿಕ್ಕಾಗಿ ಈ ಅಲಸಂದೆ ಪಲ್ಯನ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಮೊದಲು ನಾನಿಲ್ಲಿ 1/4 kg ಆಗೋಷ್ಟು ಅಲಸಂದೆಯನ್ನು ತಗೊಂಡಿದ್ದೀನಿ. ಎಳಸಾಗಿರ್ತಕ್ಕಂತಹ ಅಲಸಂದೆಯನ್ನು ಬಳಸ್ಕೊಳ್ಳಿ. ನೋಡಿ, ಸಾಫ್ಟ್ ಆಗಿರಬೇಕು. ಇದನ್ನ ವಾಶ್ ಮಾಡಿ ಇಟ್ಕೊಬಿಡಿ. ನಂತರ ವಾಶ್ ಮಾಡಿದ ನಂತರ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 1/4 ಕಪ್ಪಷ್ಟು, ಹಸಿಮೆಣಸಿನ್ಕಾಯಿ 3, ಬೆಳ್ಳುಳ್ಳಿ ಎಸಳು 3 ಎಸಳನ್ನು ಹೀಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ 1/2 ಟೇಬಲ್ ಸ್ಪೂನ್, ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ 1/4 ಟೀ ಸ್ಪೂನ್, ಹಚ್ಚ ಖಾರದ ಪುಡಿ 1/2 ಟೀ ಸ್ಪೂನ್, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು. ಈಗ ಮೊದಲು ನಾವು ಅಲಸಂದೆಯನ್ನು ಚೆನ್ನಾಗಿ ನಾರೆಲ್ಲ ತೆಗೆದು ಅದಕ್ಕೆ ಮುಂಚೆ ನೀರಿನಲ್ಲಿ ಟ್ಯಾಪಲ್ಲೇ ಹಾಗೆ ಹಿಡಿದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಲಸಂದೆನ ಒಂದು 2 ರಿಂದ 3 ಸತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದ ನಂತರ ಇದ್ರದ್ದು ನಾರು ಇರುತ್ತಲ್ವಾ, ಈ ಎಳಸಾಗಿರ್ತಕ್ಕಂಥ ಅಲಸಂದೆಯನ್ನು ನೀವು ಪಲ್ಯಕ್ಕೆ ಬಳಸ್ಕೊಂಡ್ರೆ ತುಂಬ ಸೂಕ್ತ. ಅದು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, 2 ಭಾಗ, ತುಂಬ ಉದ್ದ ಇದೆ ಅಲ್ವಾ ಇದು, ಹಾಗಾಗಿ 2 ಭಾಗದಿಂದ ನಾನೇನು ಮಾಡ್ತೀನಿ, ಇದ್ರದ್ದು ದಂಟನ್ನು ತೆಗೆದುಬಿಡಬೇಕು. 2 ಸೈಡದನ್ನು ಕಟ್ ಮಾಡಿ ತೆಗೆದುಬಿಡಿ. ಈ ರೀತಿಯಾಗಿ ಎಲ್ಲಾನು ಮುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾರು ಬರುತ್ತೆ, ನಾರು ಸಿಕ್ಕಿದ್ರೆ ನಾರನ್ನು ತೆಗೆದುಬಿಡಿ. ಓಕೆ, ಈಗ ಆಲ್ಮೋಸ್ಟು ಅಲಸಂದೆ ಎಲ್ಲ ದಂಟುಗಳು ಅಂದರೆ ಹಿಂದ್ಗಡೆ ಭಾಗದು ಹಾರ್ಡ್ ಸ್ಟೆಮ್ ಇರುತ್ತಲ್ವ, ಅದನ್ನು ಮುರಿದು ತಗೊಂಡಿದ್ದೀನಿ. ಓಕೆ, ರೆಡಿ ಆಗಿದೆ. ಈಗ ಎಲ್ಲಾನು ಜೋಡಿಸ್ಕೋಬೇಕು, ಒಂದೇ ಸಮ ಜೋಡಿಸ್ಕೊಳ್ಳಿ. ಇದು ಅಲಸಂದೆ ಉದ್ದುದ್ದಕ್ಕಿರೋದ್ರಿಂದ ಬೇಗನೆ ಕೈಯಲ್ಲಿ ಹಿಡಿದು ಜೋಡಿಸ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ನೋಡಿ, ಎಲ್ಲಾನು ಒಟ್ಟಿಗೆ ಜೋಡಿಸ್ಕೊಂಡಿದ್ದೀನಿ. ನಂತರ ಇದನ್ನೇನು ಮಾಡಬೇಕು, 2 ಭಾಗವಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಮಧ್ಯಭಾಗ ಕಟ್ ಮಾಡಿಕೊಂಡು ಈಗೆಲ್ಲ ಒಟ್ಟಿಗೆ ಜೋಡಿಸ್ಕೊಬಿಟ್ಟಿದ್ದೀನಿ. ನಂತರ ಇವಾಗ ಸಣ್ಣಕ್ಕೆ ಹೆಚ್ಕೋಬೇಕು, ತುಂಬ ತಿನ್ನಾಗಿ ಹೆಚ್ಕೊಳ್ಳಿ. ಪಲ್ಯಕ್ಕೆ ಮಾಡ್ತಾ ಇರೋದಲ್ವಾ, ಹಾಗಾಗಿ ನೋಡಿ ಸಣ್ಣಕ್ಕೆ ತಿಳ್ಕೊಂಡು ಬನ್ನಿ. ಈ ರೀತಿ ಕಟ್ ಮಾಡ್ತಾ ಬನ್ನಿ. ಓಕೆ, ಆಲ್ಮೋಸ್ಟ್ ಅಲಸಂದೆ ಕಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಕಟ್ ಮಾಡ್ತಾ ಇದ್ದೀನಿ. ಆಗೋಯ್ತು ನೋಡಿ. ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 5 ನಿಮಿಷ ಸಾಕು ನಿಮಗೆ. ಕುಯ್ದು ಮೊದಲೇ ಪಲ್ಯ ಮಾಡೋಕ್ಕೆ ಮುಂಚೆ ಈ ರೀತಿಯಾಗಿ ತೊಳೆದು ಕಟ್ ಮಾಡಿ ಇಟ್ಕೊಬಿಡಿ. ಬೇಗನೆ ಪಟಾಪಟ ಅಂತ ಒಂದು 10-15 ನಿಮಿಷದಲ್ಲಿ ಪಲ್ಯ ಫಿನಿಶ್ ಆಗೋಗುತ್ತೆ, ನೀವು ರೆಡಿ ಮಾಡಿ ಇಟ್ಕೊಬಿಟ್ರೆ. ಓಕೆ, ಇದೀಗ ರೆಡಿ ಆಗಿದೆ. ಇದನ್ನೀಗ ನಾನು ಒಂದು ಪಾತ್ರೆಗೆ ಎತ್ತಿ ಹಾಕ್ಕೊಂಡು ಒಂದು ಸೈಡಲ್ಲಿ ಇಟ್ಟುಬಿಡ್ತೀನಿ. ನೋಡಿ, 1/4 kg ಅಷ್ಟು ಅಲಸಂದೆ ತಗೊಂಡಿದ್ದು ಒಂದು ಈ ಬೌಲಲ್ಲಿ 1/2 ಕಪ್ಪಷ್ಟು ಬರ್ತಾ ಇದೆ. ಇದೀಗ ರೆಡಿಯಾಗಿದೆ. ಇದನ್ನ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಬಿಡೋಣ. ನೋಡಿದ್ರಲ್ಲ, ಇಷ್ಟು ಸಣ್ಣಕ್ಕೆ ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈಗ ಇಟ್ಟಿದ್ದೀನಿ ಇದನ್ನ. ಇವಾಗ ಪಾತ್ರೆ ಕಾಯಕ್ಕಿಟ್ಟು, ಪಾತ್ರೆ ಕಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಕಡಲೆಬೇಳೆ ಹಾಗೆ
ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡೆ, ಈರುಳ್ಳಿನೂ ಹಾಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ಈಗ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳಿ. ಕರಿಬೇವಿನ ಎಲೆನೂ ಹಾಕ್ಕೊಂಡಿದ್ದೀನಿ, ಹಾಗೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆಯಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಈಗ ಕಟ್ ಮಾಡಿರುವ ಅಲಸಂದೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಅಲಸಂದೆ ಅದ್ರದ್ದು ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅಲಸಂದೆ ಬೇಯಬೇಕಲ್ವಾ, ಹಾಗಾಗಿ ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಇವಾಗ ಸ್ವಲ್ಪ ರುಚಿ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಏನಾದರೂ ಬೇಕಿದ್ದಲ್ಲಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದು ಬೇಯಕ್ಕೆ ಬಿಡಿ. ನೋಡೋಣ, 5 ನಿಮಿಷ ಆಗಿದೆ, ಚೆಕ್ ಮಾಡೋಣ. ಮಧ್ಯದಲ್ಲಿ ನೀವು ಕಲಿಸ್ಕೊಂಡು ಚೆಕ್ ಮಾಡ್ಕೋಬೇಕು, ಸಪೋಸ್ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ನಾನೀಗ ಒಂದು 5 ನಿಮಿಷ ಆಗಿಲ್ಲ, ಒಂದು 2 ರಿಂದ 3 ನಿಮಿಷ ಆದ ತಕ್ಷಣ ಮುಚ್ಚಳ ತೆಗೆದು ನೋಡಿದ್ದೀನಿ. ಇಷ್ಟು ನೀರಿದೆ ನೋಡಿ. ಇನ್ನು ಈ ನೀರೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಂದರೆ ಅಲಸಂದೆ ಬೇಯ್ತಾ ನೀರೆಲ್ಲ ಆರಾಮಾಗಿ ಕಂಪ್ಲೀಟಾಗಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬೆಂದಿಲ್ಲ ಇದು, ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಇನ್ನೊಂದು 5 ನಿಮಿಷ ನಾನು ಮುಚ್ಚಳ ಮುಚ್ಚಿ ಬೇಯಕ್ಕಿಡ್ತಾ ಇದ್ದೀನಿ. ನೋಡೋಣ ಈಗ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ. ಕಲರೇ ಬಣ್ಣ ಅಂದರೆ ಸಾಫ್ಟ್ನೆಸ್ ಆಗಿದೆ ನೋಡಿ. ಅಲಸಂದೆದು ಟೆಕ್ಸ್ಚರೇ ಚೇಂಜ್ ಆಗಿದೆ. ಮೇಲ್ಭಾಗ ಒಂಥರ ಸಾಫ್ಟ್ ಆದಂಗಿದೆ. ಸುಮ್ಮನೆ ಈಗ ಕೈಯಲ್ಲಿ ಇದನ್ನ ಇನ್ನೊಂದು ಸ್ವಲ್ಪ ನೀರಿದೆ, ನೀರು ಅದು ಕುದೀತಾ ಎಲ್ಲ ಹೀರ್ಕೊಳ್ಳುತ್ತೆ. ಬೆಂದಿದೆ. ಈಗ ನಾನು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಹಾಕೊಂಡ ತಕ್ಷಣ ನೀವೇನು ಮಾಡಬೇಕು, ಸ್ಟವನ್ನು ಆಫ್ ಮಾಡ್ಕೊಬಿಡಿ. ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತಲ್ವಾ, ಅಲಸಂದೆ ಪಲ್ಯ ರೆಡಿ ಆಗೋಯ್ತು. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈಸಿಯಾಗಿ ಅಲಸಂದೆ ಪಲ್ಯನ ಮಾಡ್ಕೋಬೋದು ಅಂತ. ಎಷ್ಟು ಈಸಿನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಅನ್ನ ಸಾಂಬಾರು ರಸಮ್ ಎಲ್ಲ ಮಾಡ್ಕೊಂಡಾಗ ಒಂದು ಪಲ್ಯನೂ ಚೆನ್ನಾಗಿರುತ್ತಲ್ವ ಸೈಡಲ್ಲಿ ಹಾಕೊಂಡು ತಿನ್ನೋಕ್ಕೆ. ಈ ರೀತಿಯಾಗಿ ಪಲ್ಯನ ಮಾಡಿಕೊಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನೀಗ ತಟ್ಟೆಗೆ ಹಾಕೋತಾ ಇದ್ದೀನಿ. ಈ ಪಲ್ಯ ಹಾಗೇ ತಿನ್ಬೋದು, ಏನು ಬೇಕಾಗಿಲ್ಲ. ಒಂದು ಕಪ್ಪಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಲೇಬೇಕಾಗಿರ್ತಕ್ಕಂತಹ ಅಲಸಂದೆ ಪಲ್ಯ. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ. ಇವತ್ತೇ ನೀವು ಅಲಸಂದೆಯನ್ನು ತಗೊಂಡು ಬನ್ನಿ, ಮನೇಲಿ ಮಾಡಿಕೊಂಡು ತಿಂದು ಹೇಗಿತ್ತು ರುಚಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ರೆಸಿಪಿ ಮತ್ತಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ ನಿಮಗೇನಾದರೂ ಬೇಕಿದ್ರೆ ನನಗೆ ನೀವು ಕಮೆಂಟ್ ಮಾಡ್ಬೋದು. ಇಲ್ಲಾಂದರೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ಗೆ ಮೇಲ್ ಮಾಡಿ. ಮತ್ತು ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ ನಿಮಗೆ ಬೇಕಿದ್ದಲ್ಲಿ ನೀವು ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.